ಡ್ರೋನ್ ಕ್ಯಾಮೆರಾ ದಕ್ಷಿಣ ಕೊರಿಯಾದ ಶಾಂತ ಕೈಗಾರಿಕಾ ನಗರವನ್ನು ಮೇಲಿನಿಂದ ನಿಧಾನವಾಗಿ ತೋರಿಸುತ್ತದೆ. ದೊಡ್ಡ ದೊಡ್ಡ ಆಧುನಿಕ ಕಟ್ಟಡಗಳ ನಡುವೆ ಒಂದು ಹಳೆಯ ಫ್ಯಾಕ್ಟರಿ ಕಾಣಿಸುತ್ತದೆ. ಸಾಮಾನ್ಯ ಕಟ್ಟಡದಂತೆ ಕಾಣುವ ಈ ಸ್ಥಳದೊಳಗೆ ಪ್ರವೇಶಿಸಿದಾಗ ಮಾನವ ಇತಿಹಾಸವನ್ನು ಬೆಳಗಿಸಿದ ಒಂದು ಮಹತ್ವದ ಆವಿಷ್ಕಾರ ಇನ್ನೂ ಜೀವಂತವಾಗಿರುವುದು ಗೋಚರಿಸುತ್ತದೆ. ಇದು ಇನ್ಸ್ಯಾಂಡಸೆಂಟ್ ಲೈಟ್ ಬಲ್ಬ್ ತಯಾರಿಸುವ ಕೊನೆಯ ಕಾರ್ಖಾನೆಗಳಲ್ಲಿ ಒಂದು. ಫ್ಯಾಕ್ಟರಿಯೊಳಗೆ ಪ್ರವೇಶಿಸಿದ ತಕ್ಷಣವೇ ಭಾರೀ ಉರಿಯುತ್ತಿರುವ ಭಟ್ಟಿಯ ಶಬ್ದ ಕೇಳಿಸುತ್ತದೆ. ಇಲ್ಲಿ ಅತ್ಯಂತ ಸೂಕ್ಷ್ಮವಾದ ಮರಳು, ಸೋಡಾ ಆ್ಯಶ್ ಮತ್ತು ಲೈಮ್ಸ್ಟೋನ್ ಸೇರಿಸಿ ಸುಮಾರು 1500 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಕರಗಿಸಲಾಗುತ್ತದೆ. ಕೆಂಪು ಬೆಂಕಿಯಂತೆ ಹೊಳೆಯುವ ಈ ದ್ರವವೇ ಮುಂದೆ ಗಾಜಾಗುತ್ತದೆ. ಯಂತ್ರಗಳು ಆ ದ್ರವಗಾಜನ್ನು ಉದ್ದವಾದ ಗಾಜಿನ ಕೊಳವೆಗಳಾಗಿ ಎಳೆಯುತ್ತವೆ. ನಂತರ ಒತ್ತಡದ ಗಾಳಿಯಿಂದ ಗಾಜನ್ನು ಊದಿ ಸಣ್ಣ ಗೋಳಾಕಾರದ ಬಲ್ಬ್ ಆಕಾರಕ್ಕೆ ತರುತ್ತಾರೆ. ಬಲ್ಬ್ ರೂಪ ಪಡೆದರೂ ಅದು ಇನ್ನೂ ತುಂಬಾ ಬಿಸಿ ಇರುತ್ತದೆ. ಅದನ್ನು ನೇರವಾಗಿ ತಂಪಾಗಿಸಿದರೆ ಒಡೆದು ಹೋಗುತ್ತದೆ. ಆದ್ದರಿಂದ ಬಲ್ಬ್ಗಳನ್ನು ಅನ್ನೀಲಿಂಗ್ ಓವನ್ಗೆ ಕಳುಹಿಸಿ ನಿಧಾನವಾಗಿ ತಂಪಾಗಿಸಲಾಗುತ್ತದೆ. ಈ ಪ್ರಕ್ರಿಯೆ ಗಾಜನ್ನು ಬಲವಾಗಿಸುತ್ತದೆ. ಈಗ ಬಲ್ಬ್ನ ಅತ್ಯಂತ ಪ್ರಮುಖ ಭಾಗ ಫಿಲಮೆಂಟ್ ತಯಾರಾಗುತ್ತದೆ. ಅತಿ ಸೂಕ್ಷ್ಮವಾದ ಟಂಗ್ಸ್ಟನ್ ತಂತಿಯನ್ನು ಯಂತ್ರಗಳು ಸರ್ಪಾಕಾರದಂತೆ ಸುತ್ತುತ್ತವೆ. ವಿದ್ಯುತ್ ಹರಿದಾಗ ಈ ತಂತಿ ಸುಮಾರು 2500 ಡಿಗ್ರಿ ಸೆಲ್ಸಿಯಸ್ ತನಕ ಬಿಸಿಯಾಗುತ್ತದೆ, ಆದರೆ ಕರಗುವುದಿಲ್ಲ. ಆ ಉಷ್ಣವೇ ಬೆಳಕಾಗಿ ಪರಿವರ್ತನೆಯಾಗುತ್ತದೆ. ಫಿಲಮೆಂಟ್ ಅನ್ನು ಗಾಜಿನ ಸ್ಟೆಮ್ಗೆ ಅಳವಡಿಸಿ 2 ಸಣ್ಣ ವಿದ್ಯುತ್ ತಂತಿಗಳೊಂದಿಗೆ ಜೋಡಿಸಲಾಗುತ್ತದೆ. ನಂತರ ಈ ಅಸೆಂಬ್ಲಿಯನ್ನು ಗಾಜಿನ ಬಲ್ಬ್ ಒಳಗೆ ಅಳವಡಿಸುತ್ತಾರೆ. ಈಗ ಬಲ್ಬ್ ತನ್ನ ಪೂರ್ಣ ರೂಪ ಪಡೆಯುತ್ತದೆ. ಮುಂದಿನ ಹಂತ ವ್ಯಾಕ್ಯೂಮ್ ಪ್ರಕ್ರಿಯೆ. ವಿಶೇಷ ಯಂತ್ರಗಳು ಬಲ್ಬ್ ಒಳಗಿನ ಗಾಳಿಯನ್ನು ಸಂಪೂರ್ಣವಾಗಿ ಹೊರತೆಗೆದು ಹಾಕುತ್ತವೆ. ಕೆಲವು ಬಲ್ಬ್ಗಳಲ್ಲಿ ಆರ್ಗಾನ್ ಅಥವಾ ನೈಟ್ರೋಜನ್ ಗ್ಯಾಸ್ ಅನ್ನು ತುಂಬಲಾಗುತ್ತದೆ. ಇದರಿಂದ ಫಿಲಮೆಂಟ್ ಬೇಗ ಕರಗುವುದಿಲ್ಲ ಮತ್ತು ಬಲ್ಬ್ ಹೆಚ್ಚು ದಿನ ಬೆಳಗುತ್ತದೆ. ನಂತರ ಮೆಟಲ್ ಬೇಸ್ ಅನ್ನು ಬಲ್ಬ್ಗೆ ಅಂಟಿಸುತ್ತಾರೆ. ಇದೇ ಭಾಗವನ್ನು ನಾವು ಮನೆಯ ಹೋಲ್ಡರ್ಗೆ ತಿರುಗಿಸಿ ಹಾಕುತ್ತೇವೆ. ಈಗ ಪ್ರತಿಯೊಂದು ಬಲ್ಬ್ ಪರೀಕ್ಷಾ ವಿಭಾಗಕ್ಕೆ ಸಾಗುತ್ತದೆ. ವಿದ್ಯುತ್ ನೀಡಿದಾಗ ಬೆಳಕು ಸರಿಯಾಗಿ ಬರುತ್ತಿದೆಯೇ, ವೋಲ್ಟೇಜ್ ಸಹಿಸುತ್ತಿದೆಯೇ, ಉಷ್ಣತೆ ಹೆಚ್ಚಾಗುತ್ತಿದೆಯೇ ಎಂದು ಪರಿಶೀಲಿಸಲಾಗುತ್ತದೆ. ಗುಣಮಟ್ಟ ಪರೀಕ್ಷೆ ಪಾಸ್ ಆದ ಬಲ್ಬ್ಗಳು ಮಾತ್ರ ಪ್ಯಾಕಿಂಗ್ ವಿಭಾಗಕ್ಕೆ ಹೋಗುತ್ತವೆ. ಇಲ್ಲಿ ಕಾರ್ಮಿಕರು ಮತ್ತು ಸ್ವಯಂಚಾಲಿತ ಯಂತ್ರಗಳು ಸೇರಿ ವೇಗವಾಗಿ ಕೆಲಸ ಮಾಡುತ್ತವೆ. ಪ್ರತಿ ನಿಮಿಷಕ್ಕೂ ಹಲವಾರು ಬಲ್ಬ್ಗಳು ಪೆಟ್ಟಿಗೆಗಳಲ್ಲಿ ಪ್ಯಾಕ್ ಆಗಿ ವಿಶ್ವದ ವಿವಿಧ ಭಾಗಗಳಿಗೆ ಸಾಗಲು ಸಿದ್ಧವಾಗುತ್ತವೆ. ಇಂದು LED ದೀಪಗಳು ಜಗತ್ತನ್ನು ಆವರಿಸಿಕೊಂಡಿವೆ. ಆದರೆ ಈ ಹಳೆಯ ಇನ್ಸ್ಯಾಂಡಸೆಂಟ್ ಬಲ್ಬ್ ಇನ್ನೂ ಒಂದು ಇತಿಹಾಸದ ಸಂಕೇತವಾಗಿ ಉಳಿದಿದೆ. ಕ್ಯಾಮೆರಾ ನಿಧಾನವಾಗಿ ಬೆಳಗುತ್ತಿರುವ ಒಂದು ಬಲ್ಬ್ ಮೇಲೆ ಫೋಕಸ್ ಮಾಡುತ್ತದೆ. ಕತ್ತಲೆಯ ಮಧ್ಯೆ ಹೊಳೆಯುವ ಆ ಸಣ್ಣ ಬೆಳಕು ಮಾನವನ ಬುದ್ಧಿವಂತಿಕೆಯ ಅದ್ಭುತ ಉದಾಹರಣೆ. ಒಂದು ಚಿಕ್ಕ ಟಂಗ್ಸ್ಟನ್ ಫಿಲಮೆಂಟ್, ಆದರೆ ಅನೇಕ ಪೀಳಿಗೆಗಳ ಬದುಕನ್ನು ಬೆಳಗಿಸಿದ ಮಹಾನ್ ಆವಿಷ್ಕಾರ.